ಹಾಸನ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಕ್ರಾಂತಿಯನ್ನೇ ಮಾಡ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಹಿರಿಯರು ನಮ್ಮ ಸಮುದಾಯದ ಮುಖಂಡರಾದಂತಹ ಮಹದೇವಪ್ಪ ಸಾಹೇಬ್ರೆ, ಜಮೀರ್ ಅಹಮದ್ ಅವರೇ, ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಅದೇ ರೀತಿಯಲ್ಲಿ ಶಿವಲಿಂಗೇಗೌಡರು, ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು, ಶ್ರೇಯಸ್ ಪಾಟೀಲ್ರು, ಯುವಕರು, ಸಂಸದರು, ಸುರೇಶ್ ಅಣ್ಣನವರೇ, ಬಾಲಕೃಷ್ಣಣ್ಣನವರೇ, ನಾನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಬಂದು ಕಡಿಮೆ ಅವಧಿಯಲ್ಲೇ ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಪೂರ್ಣ ಸಮಸ್ಯೆ ಬಗ್ಗೆ ಅವರು ಒಂದು ರೀತಿ ಗಮನ ಹರಿಸಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ನೀರಾವರಿ ಮೂಲಗಳಿರ್ತಕ್ಕಂಥದ್ದು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಮೂಲಗಳಿದ್ರು ಕೂಡ ನಾಲೆಗಳನ್ನ ದುರಸ್ತೀಕರಣ ಆಗದಲ್ಲೇ ಇವತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಹೋಗ್ತಾ ಇಲ್ಲ. ಇದನ್ನ ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದಿದ್ದೆ. ಕಡಿಮೆ ಅವಧಿಯಲ್ಲೇ ಇಷ್ಟೊಂದು ಜಿಲ್ಲೆಯ ಎಲ್ಲ ಸಮಸ್ಯೆಗಳನ್ನು ಕೂಡ ಅರ್ಥವನ್ನ ಮಾಡ್ಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದಿರೋದಕ್ಕೆ ನಿಜವಾಗ್ಲೂ ಸರ್ ಧನ್ಯವಾದನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಚಿವರು ತುರ್ತಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನು ಮೊನ್ನೆ ನನ್ನ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಹಕ್ಕುಪತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಿದೆ ಸಚಿವರೇ ಈ ರೀತಿ ಹಕ್ಕುಪತ್ರ ಸಮಸ್ಯೆ, ಆಗ್ಲೇ ಅವ್ರ PA ಇಂದ ಫೋನ್ ಮಾಡಿಸಿ ತಹಸೀಲ್ದಾರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡಿಸಿ ಇಮಿಡಿಯೇಟ್ ಹಕ್ಕುಪತ್ರನ ಕೊಡಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು. ನಾವು ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯನ ಖಂಡಿತವಾಗ್ಲೂ ಕೂಡ ನಾವು ಮಾಡಲ್ಲ. ಖಂಡಿತವಾಗ್ಲೂ ಕೂಡ ಮಾನ್ಯ ಏನು ಕಂದಾಯ ಇಲಾಖೆಗೆ ಉತ್ತಮವಾದ ವ್ಯಕ್ತಿಯನ್ನ ಸಚಿವರಾಗಿ ಮಾಡಿದಿರಾ, ಇದರಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದೋ ವೈಯಕ್ತಿಕ ಇಲ್ಲ. ಖಂಡಿತವಾಗ್ಲೂ ಕೂಡ ಕಂದಾಯ ಇಲಾಖೆಯಿಂದ ಹಲವಾರು ಸೇವೆಗಳನ್ನ ಈ ದಿನ ಕೊಡ್ತಾ ಇದ್ದೀರಾ. ನಿಮಗೂ ಮತ್ತೆ ನಿಮ್ಮ ಸಚಿವರ ಎಲ್ಲ ಸಚಿವರಿಗೂ ಕೂಡ ಅನಂತ ಧನ್ಯವಾದವನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ದಯವಿಟ್ಟು ನೀರಾವರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಆದಷ್ಟು ಬೇಗ ಈ ಚಾನೆಲ್ನ ದುರಸ್ತಿ ಮಾಡೋದ್ರ ಮುಖಾಂತರ, ಮತ್ತೆ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗಿ ರೈತರುಗಳಿಗೆ, ಬೆಳೆಗಾರರಿಗೆ, ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸು ಇರ್ಬೋದು, ಜೋಳ ಇರ್ಬೋದು, ಶುಂಠಿ ಇರ್ಬೋದು, ಅಡಿಕೆ ಇರ್ಬೋದು, ಎಲ್ಲ ರೈತರು ಕೂಡ ಗಮನದಲ್ಲಿಟ್ಟುಕೊಂಡು ತಾವು ಪರಿಹಾರನ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.